ಇದು ಮುದ್ದು ಸೊಸೆ ಇದು ಭಾನುವಾರದ ಎಪಿಸೋಡು, ಅಂದರೆ 31 ಮೇ ಅಂದರೆ ಭಾನುವಾರದ ಎಪಿಸೋಡ್ ಆಗಿದೆ. ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅವ್ರೇನು ರಾಕಿ ಅಂತ ಡ್ರೈವರ್ ಇರ್ತಾರಲ್ಲ, ಅವ್ರು ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಅದೇನಿಲ್ಲ ಬಿಡ್ಕಂಡ್ಲ ನಿಮ್ಮ ಹುಡುಗಿಗೆ ಲಂಗ ದಾವಣಿ ಹಾಕೊಂಡು ಫ್ರೀ ಹೇರ್ ಬಿಟ್ಕೊಂಡು ಮಲ್ಲಿಗೆ ಹೂ ಮುಡ್ಕೊಂಡು ಬಂದರೆ ಆಯ್ತು, ನಿಮ್ಮಪ್ಪ ನಿಮ್ಮಮ್ಮ ಇವರೇ ನನ್ನ ಸೊಸೆ ಅಂತ ಒಪ್ಪಿಕೋಬೇಕು ನೋಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಕಣ್ಮಣಿ ಬಂದು ಹೇಳ್ತಿರ್ತಾಳೆ, ಏನು ರಾತ್ರಿ ಅಷ್ಟೆಲ್ಲ ಆವಾಜ್ ಹಾಕಿ ಇವಾಗ ಸೈಲೆಂಟಾಗಿ ನಿಂತ್ಕೊಂಡಿದ್ದೀಯಲ್ಲ ಅಂತ ರಾಕಿನ ಅವ್ರು ಕಣ್ಮಣಿಯವ್ರು ಕೇಳ್ತಾರೆ. ಅವ್ರು ಕಣ್ಮಣಿಯವ್ರು ಕೇಳಿದಾಗ ಅದು ಏನಿಲ್ಲ ಮೇಡಮ್, ರಾತ್ರಿ ಸಿಚುವೇಶನ್ನು ಹಾಗಿತ್ತು ಅಂತೆಲ್ಲ ಹೇಳ್ತಾರೆ. ಏನು ಸಿಚುವೇಶನ್ ಅನ್ನೋದು ಇಷ್ಟೆಲ್ಲ ದಿವಸದ ಕೋಪ ಎಲ್ಲ ಇಟ್ಕೊಂಡು ಅದನ್ನು ರಾತ್ರಿ ಇದು ಮಾಡಿ ಮತ್ತೆ ಸಿಚುವೇಶನ್ ಮೇಡಮ್ ಅಂತ ಹೇಳ್ತೀರಾ ನೀವು ಅಂತೆಲ್ಲ ಕೇಳ್ತಾರೆ. ಮೀನ್ಸ್ ಹಂಗಿದ್ರೆ ಅದನ್ನೆಲ್ಲ ನಾನು ಕ್ಷಮಿಸ್ಬಿಡ್ಬೇಕು ಅಂತಂದರೆ ನಾನು ಕೊಡೋ ಶಿಕ್ಷೆ ನೀವು ತೊಗೋಬೇಕು. ಹಾಂ ಮೇಡಮ್ ಶಿಕ್ಷೆನಾ ಅಂತೆಲ್ಲ ಹೇಳಿದೆ. ಏನು ಶಿಕ್ಷೆ ಮೇಡಮ್ ಅಂದರೆ, ನೀವು ನನಗೆ ಸ್ಕೂಟಿ ಕಲಿಸ್ಕೊಡ್ಬೇಕು. ಸ್ಕೂಟಿನ ಮೇಡಮ್ ಅದೆಲ್ಲ ಗೊತ್ತಿಲ್ಲ, ಗಾಡಿ ತೊಗೊಂಡು ಬರಬೇಕಷ್ಟೇ ಅಂತ ಕಣ್ಮಣಿಯವರು ಹೇಳಿ ಕಣ್ಮಣಿಯವರು ಹೋಗ್ಬಿಡ್ತಾರೆ. ಇವಾಗ ಸ್ಕೂಟಿ ತೊಗೊಂಡು ಇವ್ರು ಬರ್ತಾರೆ. ಸ್ಕೂಟಿ ಕಲಿಸ್ಬೇಕಲ್ಲ, ಅವ್ರಿಗೆ ಮುಂದೆ ಕೂಡಿಸಿ ಇವ್ರು ಹಿಂದೆ ಕುಂತಿರ್ತಾರೆ. ಇವಾಗ ಸ್ಕೂಟಿ ಇದು ಲೆಫ್ಟ್ ಬ್ರೇಕು, ಇದು ರೈಟ್ ಬ್ರೇಕು ಅಂತೆಲ್ಲ ಅವ್ರಿಗೆ ಹೇಳ್ಕೊಡ್ತಾ ಇರ್ತಾರೆ. ಇವ್ರು ತಪ್ಪು ಹೇಳ್ಕೊಡ್ತಾರೆ. ಅದು ಸ್ವಲ್ಪ ಕೈ ಟಚ್ ಆಗಿಬಿಡುತ್ತೆ. ಏನು ಮತ್ತೆ ಅಡ್ವಾಂಟೇಜ್ ತೊಗೊತಾ ಇದೆಯಾ, ನಾನು 8ನೇ ಕ್ಲಾಸ್ ಮೊದಲು ಹಳೆ ಲವ್ ಮನಸ್ಸಲ್ಲಿ ಇಟ್ಕೊಂಡು ಹಳೆ ಲವ್ ಏನು ಅಂತ ಕೇಳ್ತಾರೆ ಅವರು. ಅದೇ ನಾನು 8ನೇ ಕ್ಲಾಸಿಂದಲ್ಲಿ 3 ಮಾವಿನ ಹಣ್ಣು ತಂದು ನಂಗೆ ಪ್ರಪೋಸಲ್ ಮಾಡಿದ್ದಲ್ಲ, ಅದು ಇನ್ನೂ ಅದು ಮನಸ್ಸೊಳಗೆ ಇಟ್ಕೊಂಡಿದ್ದೀರಾ ನೀವು? ಇಲ್ಲ, ಅದೇನೋ ಆ ವಯಸ್ಸಲ್ಲಿ ತಿಳುವಳಿಕೆ ಇಲ್ಲದರ ವಯಸ್ಸೊಳಗೆ ಮಾಡಿರೋದಪ್ಪ, ಅದಕ್ಕೆ ಕ್ಷಮೆ ಕೇಳ್ತೀನಲ್ಲ ನಾನು ಅಂತೆಲ್ಲ ಹೇಳ್ತಾರೆ. ಸರಿ, ಮತ್ತೆ ನನಗೆ ಸ್ಕೂಟಿ ಕಲಿಸ್ಕೊಡ್ಬೇಕು, ಇದೇ ಅಡ್ವಾಂಟೇಜ್ ಮಾಡ್ಕೋಬಾರ್ದು ನೀನು ಅಂತೆಲ್ಲ ಹೇಳ್ತಾನೆ. ಸರಿ ಆಯಿತು ಅಂತೆಲ್ಲ ಹೇಳಿ ಮತ್ತು ಸ್ಕೂಟಿ ಸ್ಟಾರ್ಟ್ ಈ ಕಡೆ ರೀ ಇಲ್ಲಿ ಎಲ್ಲ ಗೋವಿಂದ ಅವ್ರು ಫೋನ್ ಮಾಡೋಕ್ಕೆ ಹೇಳಿದ್ನಲ್ಲ ನಾನು ಅಂತೆಲ್ಲ ಹೇಳಿದೆ. ಅವ್ನು ಫೋನ್ ಮಾಡಿ, ಏನಿಲ್ಲ ಅದು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಂತಲ್ಲ, ಅದಕ್ಕೆ ನಿಮ್ಮನ್ನು ನೇರವಾಗಿ ಭೇಟಿ ಆಗಬೇಕು ಅಂತೆಲ್ಲ ಹೇಳಾರ. ಸರಿ ಬಿಡು, ಚಂಪಾಯ್ದು ರೀ ಎಳ್ನೀರು ಕೇಳಿದ್ರಲ್ಲ ತಗೊಳ್ರಿ ಅಂತೆಲ್ಲ ಹೇಳ್ತಾ ಸರಿ ಅಂಥೇಳಿ ಎಳ್ನೀರು ತೊಗೊಂಬಂದು ಕೊಡ್ತಾ ಎಳ್ನೀರು ಕುಡಿತಾ. ಈ ಕಡೆಯಿಂದ ಈಶ್ವರಿ ಬಂದು, ಬಾವ ಅದು ದೇವಸ್ಥಾನಕ್ಕೆ ಹೋಗಿದ್ದೆ ಪ್ರಸಾದ ತೊಗೊಂಡು ತಾರವ ಅಂತ ಈಶ್ವರಿ ತಾರವ ಅಂತೆಲ್ಲ ಕೇಳಿದೆ. ಆ ಕಡೆದು ಗೋವಿಂದ ಇದು, ಏನು ಈಶ್ವರಿ ದೇವಸ್ಥಾನ ಗುಡಿ ಗೋಪುರ ಸುತ್ತಾಟ ಜಾಸ್ತಿ ಆಗಿ ಏನಿಲ್ಲರಿ ಸಂಕಷ್ಟಿ ಇತ್ತಲ್ಲ, ಅದಕ್ಕೆ ಮನೆಯವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಪೂಜೆ ಮಾಡ್ಸೋಕೆ ಹೋಗಿದ್ದೆ ಅಂತೆಲ್ಲ ಹೇಳ್ತಾನೆ. ಒಂದಕ್ಕಿಂತ ಅಲ್ಲಿಂದನೇ ಒಳ್ಳೆ ನ್ಯೂಸ್ ಬರುತ್ತೆ ನೋಡಿ ದೇವಸ್ಥಾನ ಕಡೆಯಿಂದ. ಹೌದಾ, ಏನವ್ವ ಅಂಥದ್ದು ಅಂತ ಅವ್ರ ಭಾವ ಕೇಳಿದೆ. ಏನಿಲ್ಲ ಭಾವ, ಅದು ನಮ್ಮ ಕಣ್ಮಣಿನೂ ಮೊನ್ನೆ ಬರ್ಡೇಗೆ ಸ್ಟೇಟಸ್ ಏನೋ ಹಾಕ್ಕೊಂಡಿದ್ಲಂತೆ. ಆ ಫೋಟೋ ನೋಡಿ ನಮ್ಮ ದೂರದ ನೆಂಟರು ನಂಜೇಗೌಡ ಇದ್ರಲ್ಲ, ಅವ್ರ ಮಗ ಏನೋ ಮೆಚ್ಕೊಂಡಿದ್ದಾನಂತೆ. ಅದೇ ಮದುವೆ ಮಾಡೋ ಯೋಚನೆಯಲ್ಲಿ ಇದ್ದೀರಾ ಅಂತ ಕೇಳಿದರು ಅಂತೆಲ್ಲ ಹೇಳ್ತಾರೆ. ಯಾವುದಕ್ಕಾಗಲಿ ನಮ್ಮ ಭಾವನ ಕೇಳಿ ಹೇಳ್ತೀನಿ ಅಂತೆಲ್ಲ ಹೇಳಿ ಬಂದಿದ್ದೀನಿ ಅಂತೆಲ್ಲ ಹೇಳ್ತಾ. ಸರಿ ಬಿಡವ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾರೆ. ಸರಿ ಹುಡುಗ ಏನು ಮಾಡ್ಕೊಂಡಿದ್ದಾನ ಅಂತೆಲ್ಲ ಕೇಳ್ತಾನೆ. ಅಯ್ಯೋ ರೀ, ಮಂಡ್ಯದಲ್ಲಿ ಮತ್ತು ಸಿಟಿಯಲ್ಲೇನೋ ಅವ್ರಿಗೆಲ್ಲ ಹೋಟೆಲ್ಲು ಲಾಡ್ಜ್ ಎಲ್ಲ ಕಡಿಮೆ ಇದ್ದಾವೆ, ಗೊತ್ತಿರೋದೇ ಅಲ್ಲ, ಅದನ್ನೆಲ್ಲ ಅವನೇ ನೋಡ್ಕೊತಾನ ಅಂತ ಗೋವಿಂದ ಹೇಳ್ತಾನೆ. ಹುಡುಗ ಹೆಂಗಿದ್ದಾನ ಅಂತ ಕೇಳಿದರೆ, ಹುಡುಗ ಲಕ್ಷಣವಾಗಿದ್ದಾನೆ ಅಂತ. ಅಜ್ಜಿ ಅಲ್ಲವೇ ಆಸ್ತಿ ಮಂತಾನಲ್ಲ, ಹುಡುಗನ ಗುಣ ಎಂತಂದರೆ ಹುಡುಗ ಗುಣ ಅವರಪ್ಪ ನನಗೆ ಒಳ್ಳೆ ಮರ್ಯಾದಿಸ್ತಾನಂತೆಲ್ಲ ಹೇಳಿ, ಸರಿ ಆಯಿತು ನೋಡೋಣಮ್ಮ, ಅದೇನೋ ಬಯೋಡೇಟಾ ಫೋಟೋ ಎಲ್ಲ ಕಳಿಸಂತ ಹೇಳಿ ಜಾತಕ ಅಂತೆಲ್ಲ ಅಂದರೆ ಸರಿ ಭಾವ ಅಂತೆಲ್ಲ ಅಲ್ಲಿಂದ ಹೋಗ್ಬೇಕು. ಈ ಕಡೆದ ಒಂದು ಇವ್ರಿಗೆ ಪಿಕಪ್ಪು ಡ್ರಾಪು ಮಾಡ್ತಿರ್ತಾನಲ್ಲ ಒಬ್ಬಾತ ಮತ್ತು ವಿದ್ಯಾನ್ ಫ್ರೆಂಡ್ನ ಪಿಕಪ್ಪು ಡ್ರಾಪು ಮಾಡ್ತಾ ಇರ್ತಾರೆ. ಇಲ್ಲಿ ಒಂದು ಟ್ವಿಸ್ಟ್ ಇಟ್ಟು ಇಲ್ಲಿ ಒಂದು ಲವ್ ಸ್ಟೋರಿಯನ್ನು ಸೃಷ್ಟಿ ಮಾಡ್ತಾಯಿದ್ದಾರೆ ಡೈರೆಕ್ಟ್ರು, ನೋಡಬೇಕು ಇದೇನು ಅಂತ ಹೇಳಿ. ಆಮೇಲೆ ಇಲ್ಲಿ ಸಾವಿತ್ರಿ ಮಗಳು ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಓಹೋ, ತನ್ನ ಮಗ ತಾನೇನೋ ಸಂಬಂಧ ಕುದುರಿಸಿ ಕಮಿಷನ್ನು ಹೊಡಿಬೇಕು ಅಂತ ಅದು ಹೆಂಗವ ಅಂತ. ಇಲ್ಲ ಕಣೆ, ನಮ್ಮ ಭಾವನಿಗೆ ಹೆಂಗಿದ್ರು ಇಬ್ಬರು ಮಕ್ಕಳ ಅರ್ಧ ಆಸ್ತಿ ಕಣ್ಮಣಿ ಕೊಡ್ತಾರೆ. ಆಮೇಲೆ ಮದುವೆ ಟೈಮಲ್ಲಿ ವರೋಪಚಾರ ಅಂತ ಅದು ಇದು ಕೊಡ್ತಾರೆ. ಇದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಕಮಿಷನ್ಗೆ ತನ್ನ ದುಡಿಮೆ ನೋಡ್ಕೊತಾ ಇದ್ದಾಳ ಅಂತ ಸಾವಿತ್ರಿ ಮಗಳ ಮುಂದೆ ಹೇಳ್ತಾಳೆ. ಹೌದಾ, ಹಂಗೆಲ್ಲ, ಓಹೋ ಸರಿಯವ್ವ, ದುಡ್ಡಿಂದು ಮೂಲ ಕೆದಕ್ತಾ ಇದ್ದಾರ ಅಂತ ಅರ್ಥ, ದುಡಿಮೆದು ಮೂಲ ಕೆದಕ್ತಾ ಇದ್ದಾರ ಅಂತ ಅರ್ಥ ಅಂತ. ಸರಿ ಕಣವ, ಇವಾಗ ನಾವು ಒಂದು ಕೆಲಸ ಮಾಡೋಣ, ನಮ್ಮ ಕಡೆಯೇ ಯಾವುದಾದ್ರೂ ಒಂದು ಸಂಬಂಧ ಇದ್ದರೆ ನಮ್ಮ ಕಡೆ ಸಂಬಂಧನೇ ತೋರಿಸಿ ಈಗ ಇದು ಲಾಭ ನಾವು ಮಾಡ್ಕೊಳೋಣ ಅಂತ ಸಾವಿತ್ರಿ ಮಗಳು ವಿನಂತಿ ಸಾವಿತ್ರಿಗೆ ಹೇಳ್ತಾಳೆ. ಅವ್ರ ಕಡೆ ಇದು ಬೆಸ್ಟ್ ಐಡಿಯಾ ಅಂತ. ಹೌದವ, ಇದ್ದಂಗೆ ಅಂತ ಕೇಳಿದರೆ, ನಮ್ಮ ಕಡೆ ಗಂಡ ಬರ ಕಣೇನೆ ಏನು ಅಂತೆಲ್ಲ
ಸಾವಿತ್ರಿ ಹೇಳ್ತಾಳೆ, ಸರಿ ನೋಡೋಣ ತಡಿ, ನಮ್ಮ ಕಡೆ ಯಾವ್ದಾದ್ರು ಗಂಟಿದ್ರೆ ಹುಡ್ಕೋಣ ಅಂತೆಲ್ಲ ಹೇಳಿ ಅವರಿಬ್ಬರು ಮಾತಾಡ್ತಾ ಇದ್ದಾರೆ. ಅದೇ ಟೈಮಿಗೆ ಈ ಕಡೆ ಭದ್ರ ಇದು ಅಡುಗೆ ಮಾಡ್ತಾ ಇರ್ತಾನೆ. ಅಡುಗೆ ಮಾಡಿ ಸೂಪರ್ ಕಂಡ್ಲ, ನೀನು ಡೈಲಿ ಅಡುಗೆ ಮಾಡ್ದೆ ಹಿಂಗೆ ನಳಮಹಾರಾಜ ಆಗ್ಬಿಟ್ಟು ಕಣೋ. ಅದೇ ಹಾಡಾಡ್ತಾನೆ, ನಳ ಮಹಾರಾಜರೆಲ್ಲ ಗಂಡಸರೆಲ್ಲ ಭೀಮಸೇನ, ನಳ ಮಹಾರಾಜರೆಲ್ಲ ಗಂಡಸರಲ್ಲವೇ ಅಂತ ಹಾಡಾಡ್ತಾ ಇದ್ದಾನೆ ಭದ್ರ ಹಾಡಾಡ್ತಾ ಇರೋ ಟೈಮ್ ಒಳಗೆ ನಾನು ಅಡುಗೆ ಚೆನ್ನಾಗಿ ಮಾಡಿದ್ದೀನಿ ಇವತ್ತು ಸಾಂಬಾರು ಅಂತೆಲ್ಲ ಹೇಳಿ ಫೋನ್ ಬರ್ತೀವಿ. ಫೋನ್ ಬಂದಾಗ ಹೊರಗಡೆ ಹೋಗ್ತಾನೆ ಭದ್ರ ಹೊರಗಡೆ ಹೋದಾಗ ಈ ಕಡೆ ವಿದ್ಯಾ ಏನು ಮಾಡಿರೋ ಏನಿಲ್ಲ, 2 ದಿವಸದಿಂದ ಊಟನೇ ಸರಿಗೆ ಮಾಡ್ತಾ ಇಲ್ಲ ಅಂತೆಲ್ಲ ವಿದ್ಯಾಗೂ ಸ್ವಲ್ಪ ಟೆನ್ಷನ್ ಅನ್ನಿಸ್ತೈತಿ. ನೋಡೋಣ ಅಂತ ವಿದ್ಯಾ ಅಲ್ಲಿ ಹೋಗಿ ಸಾಂಬಾರು ಟೇಸ್ಟ್ ಮಾಡಿ ನೋಡೋಣ ಅಂತ ಕುಕ್ಕರ್ ಎಲ್ಲ ತೆಗೆದು ಸಾಂಬಾರು ಟೇಸ್ಟ್ ಮಾಡಿ ಸಾಂಬಾರು ಟೇಸ್ಟ್ ನೋಡಿದಾಗ ಸಾಂಬಾರೇನು ಅಷ್ಟೊಂದು ಟೇಸ್ಟ್ ಆಗಿದೆ, ಇದರಲ್ಲಿ ಉಪ್ಪು ಖಾರ ಉಳಿಲ್ಲ, ಇದು ತಿಂದ್ಕೊಂಡ್ರೆ ಸುಮ್ಮನೆ ಗ್ಯಾಸ್ಟ್ರಿಕ್ ಹೆಚ್ಚಾಗುತ್ತೆ ಅಂತೆಲ್ಲ ಹೇಳ್ಕೊಂಡು ಈ ಕಡೆ ಚಂಪಾ ಮತ್ತು ಇವರು ಮಾತಾಡ್ತಾ ಇರ್ತಾರೆ. ಚಂಪಾ ಅವರ ಹಸ್ಬೆಂಡ್ ಏನಿರ್ತಾರೆ ಶಿವರಾಮೇಗೌಡ, ಇವರಿಬ್ಬರು ಮಾತಾಡ್ತಾ ಇರಬೇಕಾದ್ರೆ ಇಲ್ಲಿಗೆ ಸಾವಿತ್ರಿ ಮಕ್ಕಳು ಇಬ್ಬರು ಬಂದು, ಅಣ್ಣ ನಿಂಗೊಂದು ಒಳ್ಳೆ ಸಂತೋಷದ ವಿಷಯ ಅಂದರೆ, ಈಗ ಏನಮ್ಮ ಅದು ಸಂತೋಷದ, ಏನಮ್ಮ ಅಷ್ಟು ದೂರ ಬಂದ್ಬಿಟ್ಟು ಅಂತ ಅವ್ರಣ್ಣ ಒಳ್ಳೆ ಸಂತೋಷದ ವಿಷಯ ತಂದಿನಣ್ಣ. ಏನವ ಅದು ಸಂತೋಷದ ವಿಷಯ ಅಂತ ಹೇಳಿದಾಗ, ಅದು ಕಣ್ಮಣಿಗೆ ಒಂದು ನಮ್ಮ ಗಂಡನ ಕಡೆಯಿಂದ ಒಂದು ಸಂಬಂಧ ತಂದಿದ್ದೀನಿ ಅಂತೆಲ್ಲ ಹೇಳಿ. ಅಲ್ಲವ ಈಗ ಆಲ್ರೆಡಿ ಒಂದು ಈಶ್ವರಿನೂ ಒಂದು ಸಂಬಂಧ ತಂದ, ಆ ಸಂಬಂಧಕ್ಕಿಂತ ನಾನು ತಂದಿರೋ ಸಂಬಂಧನೇ ಎಷ್ಟು ಉತ್ತಮ, ಚೆನ್ನಾಗಿದ್ದಾನ, ಹುಡುಗನೂ ತುಂಬ ಸಂಪಾದನೆ ಮಾಡ್ತಾನೆ, ಮನೆ ಕಡೆಯೂ ಚೆನ್ನಾಗಿದೆ ಅಂತೆಲ್ಲ ರಿಕ್ವೆಸ್ಟ್ ಮಾಡಿ ಹೇಳ್ಕೊತ ಆವಾಗ ಇವರಿದು ತಾಯಿ ಕನ್ವಿನ್ಸ್ ಮಾಡಿ ಅದು ವಿನಂತ್ರಿ ಇದು ನೋಡಿ ಮಾವ ಕಂಪೇರ್ ಮಾಡಿದರೆ ಅವೆರಡು ಸಂಬಂಧ ಕಂಪೇರ್ ನಮ್ಮ ಸಂಬಂಧನೇ ಅಮ್ಮ ತಂದಿರೋ ಸಂಬಂಧ 100 ಪಟ್ಟು ಹೆಚ್ಚಿಗೆ ಅಂತ. ಸರಿ ನೋಡೋಣವ, ಈ ಫಸ್ಟು ಈಶ್ವರಿ ಬಂದಿರೋ ಸಂಬಂಧ ಬಂದೋಗಲಿ, ಆಮೇಲೆ ನೋಡೋಣ ಅಂತೆಲ್ಲ ಹೇಳ್ತಾ ಸರಿ ಅಂತ. ಈ ಕಡೆ ಇದ್ದು ಅಲ್ಲ ಈಶ್ವರಿ ಇದ್ದು ಸಾವಿತ್ರಿ ಆವಾಗಲೇ ಕಣ್ಮಣಿಗೆ ಸಂಬಂಧ ತಂದಿರೋ ಅಂತ ಗೊತ್ತಿದ್ದು, ಮತ್ತು ನಿಂಗೆ ಸಂಬಂಧ ತಂದಿರೋ ಅಲ್ಲ, ಅದಕ್ಕೆ ಹೆಣ್ಣಿರೋ ಮನೆಗೆ 4 ಜನದಿಂದ 6 ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ ಗೊತ್ತಲ್ವಾ ಅಂತೆಲ್ಲ ಹೇಳ. ಅಲ್ಲ ಕಣೆ, ನೀನು ನಿನ್ನ ಬೇಳೆ ಬಯಸ್ಕೊತಾ ಇದೆಯಾ, ನನಗೆ ಚೆನ್ನಾಗಿ ಗೊತ್ತು, ನೀನು ನಿನ್ನ ದುಡಿಮೆದು ನೋಡ್ಕೊತಾ ಇದೆಯಾ, ನನಗೆ ಚೆನ್ನಾಗಿ ಗೊತ್ತು ಅಂತ ಇವರಿಬ್ಬರು ಮನಸ್ಸೊಳಗೆ ಒಬ್ರಿಗೊಬ್ರು ಬೈಕೊತಾ ಇರ್ತಾರೆ. ಇದೇ ಟೈಮ್ಗೆ ವಿದ್ಯಾ ಇದ್ದು ಸಾಂಬಾರು ತೊಗೊಂಡು ಚೆನ್ನಾಗಿಲ್ಲ, ಮತ್ತು ಬಿಲ್ಡಪ್ ಬೇರೆ, ಇದಕ್ಕೊಂದು ಹಾಡು ಬೇರೆ ಅಂತೆಲ್ಲ ಬೈಕಂತ ಭದ್ರನ ಸಾಂಬಾರೆಲ್ಲ ತೆಗೆದು ತನ್ನ ಸಾಂಬಾರು ಹಾಕಿ ಇಡ್ತಾಳೆ. ತಾ ಮಾಡಿರೋ ಸಾಂಬಾರು ಹಾಕಿ ಇಡ್ತಾಳೆ. ಇಲ್ಲಿ ನೆಕ್ಸ್ಟ್ ಎಪಿಸೋಡು ಟ್ವಿಸ್ಟ್ ಇಟ್ಟಿದ್ದಾರೆ. ಟ್ವಿಸ್ಟ್ ಹೆಂಗಿಟ್ಟಾರ ಅಂತಂದರೆ, ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನೆಕ್ಸ್ಟ್ ಎಪಿಸೋಡಲ್ಲಿ ಅಜ್ಜ ಮಗ ಹಾರ್ಟ್ ಅಟ್ಯಾಕ್ ಆಗಿರ್ತೈತೆ. ಅದು ರಾಖಿ ಇದ್ದು ಅಮ್ಮಮ್ಮ ಅಂತೆಲ್ಲ ಕೂಗ್ತಾ ಅಜ್ಜಮ್ಮ ಅಂತದ, ಶಿವರಾಮ ಅಂತ ಅಜ್ಜಿ ಬಿದ್ದುಬಿಡಿದೆ. ಗೌಡ್ರೆ ಅಂತ ಹೋಗಿದ್ ಕೂಡ ಶಿವರಾಮ ಮತ್ತು ಮೂನ ಪ್ರತಿಯೊಬ್ಬರು ಸಾವಿತ್ರಿ, ವಿನಂತಿ, ಚಿತ್ರ ಎಲ್ಲರೂ ಕೂಗ್ತಾ ಇರ್ತಾರೆ, ಅಮ್ಮ ಏನಾಯ್ತು ಅಂತಂದರೆ, ಅದೇ ಟೈಮಿಗೆ ಬಂದ ಅಮ್ಮ ಅಪ್ಪ ಏನಾಯ್ತಪ್ಪ ಅಂತಂದರೆ, ಗೊತ್ತಿಲ್ಲ ಕಣ್ಲ ನಂಗೆ ಕೂಡ ಅಂತ ವಿದ್ಯಾ ಬರಬೇಕಂತ ಒಳಗೆ ಬಂದು ವಿದ್ಯಾ ಇದು ಮಾಡ್ತಾಳೆ, ವಾಪಸ್ ಹೋಗ್ತಾಳೆ.